ಧನ್ಯವಾದಗಳು. ಕಳೆದ ಬಾರಿ ಪುತ್ತೂರು ನರಸಿಂಹನಾಯಕರಿಂದ ವಿಶೇಷ ಪ್ರಶಂಸೆಗೆ ಪಾತ್ರರಾದಂತಹ ಶ್ರೀರಾಮಾಚಾರ್ಯರು ಈಗ ಹಾಡನ್ನು ಹಾಡ್ತಾರೆ. ಆ ಹಾಡು ಹಾಡಿಯಾದ ನಂತರ ಅವರಿಗೊಂದು ಸಂದೇಶ ಬಂದದ್ದಿದೆ ನನಗೆ. ಅದನ್ನು ಆಮೇಲೆ ಹೇಳಲ್ಲ, ಹಾಡಿ ಆದಮೇಲೆ ಹೇಳ್ತೀನಿ. ಆಮೇಲೆ ಅದೇ ಹಾಡನ್ನು ಹಾಡ್ತಾರಲ್ವ ಆಚಾರ್ಯರು? ಅದು ಗೊತ್ತಿಲ್ಲ. ಇವತ್ತು ಅದನ್ನು ಇಡೀ ಹಾಡನ್ನು ಹಾಡಿದರೆ ಒಳ್ಳೆಯದು ಅಂತ ಭಾವಿಸ್ತೀನಿ ನಾನು. ಯಾಕಂದ್ರೆ ನಾನು ಕಳೆದ ಸರ್ತಿ ಹೇಳಿದೆ, ಇವತ್ತು ಮಹಾಸ್ವಾಮಿಗಳು ಎದುರುಗಡೆ ನೀವು ಅದನ್ನು ಪೂರ್ಣವಾಗಿ ಹಾಡಿದರೆ ನಾವು ಪರಮಾತ್ಮನನ್ನು ಬಿಟ್ಟಿರಲಿಕ್ಕಾಗೋದಿಲ್ಲ, ಗುರುಚರಣವನ್ನು ಬಿಟ್ಟಿರಲಿಕ್ಕಾಗೋದಿಲ್ಲ. ಆ ಎರಡೂ ನಮಗೆ ಸಿಗುತ್ತೆ. ಅದನ್ನು ಹಾಡಿ, ಬೇಕಾದರೆ ಎರಡು ಹಾಡಿದರೂ ತೊಂದರೆ ಇಲ್ಲ. S58 ಶ್ರೀರಾಮಾಚಾರ್ಯ S58. ಸರ್ ನಂಬರ್ ಹೇಳ್ರಿ. ಅದು ಅದಲ್ಲ, ಬೇರೆ ನಂಬರ್. 58 ಅಲ್ಲ, 58 ಸರ್ವಜ್ಞಾಚಾರ್ಯ. ಬರ್ದಿಲ್ಲ. ಶ್ರೀರಾಮಾಚಾರ್ಯ ಇಲ್ಲಿ ನೀವು ಈಗ ಸ್ಪರ್ಧೆಗೆ ಯಾವ್ದು ಹಾಡನ್ನು ತಯಾರು ಮಾಡ್ಕೊಂಡು ಬಂದಿದ್ರೆ ಅದನ್ನು ಹಾಡಿ, ಆಮೇಲೆ ಸರ್ ಹೇಳಿದ್ದ ಹಾಡಿ. ಪ್ರತಿಯೊಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ವಿಕಾಸಕ್ಕೆ ಅವರವರ ಜೀವನದಲ್ಲಿ ಎರಡು ಪ್ರಧಾನಭೂತವಾದಂತಹ ಪಾತ್ರಗಳು ಅಂದರೆ ಒಬ್ಬರು ಗುರು ಹಾಗೂ ಇನ್ನೊಂದು ಗುರಿ. ಅಂತಹ ಮಹಾಗುರುಗಳನ್ನು ನಾವು ಪಡೆದಿದ್ದೇವೆ. ಆ ಗುರುಗಳಿಗೆ, ಗುರುಪೀಠಕ್ಕೆ ಅನಂತ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ, ಇವತ್ತು ನಾನು ಹಾಡುವಂತಹ ಹಾಡು ಹೆತ್ತ ತಾಯಿ ತಂದೆಗಳ ಅನ್ನುವಂತಹ ಹಾಡನ್ನು ಹಾಡ್ತೇನೆ. ಹರಿ ಕೃಷ್ಣ ಮುಕುಂದ ರಾಮ
ಹೆತ್ತ ತಾಯಿ ತಂದೆಗಳ ಚಿತ್ತವನೋಯಿಸಿ ನಿತ್ಯ ದಾನವ ಮಾಡಿ ಫಲವೇನು ಸತ್ಯ ಸದಾಚಾರ ಇಲ್ಲದವನು ಜಪ 10,000 ಮಾಡಿ ಫಲವೇನು ಹೆತ್ತ ತಾಯಿ ತಂದೆಗಳ ಚಿತ್ತವನೋಯಿಸಿ ನಿತ್ಯ ದಾನವ ಮಾಡಿ ಫಲವೇನು ಸತ್ಯ ಸದಾಚಾರ ಇಲ್ಲದವನು ಜಪ 10,000 ಮಾಡಿ ಫಲವೇನು ಹೆತ್ತ ತಾಯಿ ತಂದೆಗಳ ಚಿತ್ತವನೋಯಿಸಿ ತನ್ನ ಸತಿ ಸುತರು ಬಂಧುಗಳ ನೋಯಿಸಿ ಚಿನ್ನದಾನವ ಮಾಡಿ ಫಲವೇನು ತನ್ನ ಸತಿ ಸುತರು ಬಂಧುಗಳ ನೋಯಿಸಿ ಚಿನ್ನದಾನವ ಮಾಡಿ ಫಲವೇನು ಭಿನ್ನಾಣದಿಂದಲೇ ದೇಶ ದೇಶವ ತಿರುಗಿ ಭಿನ್ನಾಣದಿಂದಲೇ ದೇಶ ದೇಶವ ತಿರುಗಿ ಅನ್ನದಾನವ ಮಾಡಿ ಫಲವೇನು ಅನ್ನದಾನವ ಮಾಡಿ ಫಲವೇನು ಹೆತ್ತ ತಾಯಿ ತಂದೆಗಳ ಚಿತ್ತವನೋಯಿಸಿ ನಿತ್ಯ ದಾನವ ಮಾಡಿ ಫಲವೇನು ಸತ್ಯ ಸದಾಚಾರ ಇಲ್ಲದವನು ಜಪ 10,000 ಮಾಡಿ ಫಲವೇನು ಹೆತ್ತ ತಾಯಿ ತಂದೆಗಳ ಚಿತ್ತವನೋಯಿಸಿ ಸ್ನಾನಕ್ಕೆ ಪಾನಕ್ಕೆ ಆಗುವ ತಿಳಿ ನೀರು ಕಾನನದೊಳಗಿದ್ದು ಫಲವೇನು ಸ್ನಾನಕ್ಕೆ ಪಾನಕ್ಕೆ ಆಗುವ ತಿಳಿ ನೀರು ಕಾನನದೊಳಗಿದ್ದು ಫಲವೇನು ಆನಂದ ಮೂರುತಿ ಪುರಂದರ ವಿಠಲನ್ನ ಆನಂದ ಮೂರುತಿ ಪುರಂದರ ವಿಠಲನ್ನ ನೆನೆಯದೆ ತನು ಇದ್ದು ಫಲವೇನು ನೆನೆಯದೆ ತನು ಇದ್ದು ಫಲವೇನು ಹೆತ್ತ ತಾಯಿ ತಂದೆಗಳ ಚಿತ್ತವನೋಯಿಸಿ ನಿತ್ಯ ದಾನವ ಮಾಡಿ ಫಲವೇನು ಸತ್ಯ ಸದಾಚಾರ ಇಲ್ಲದವನು ಜಪ 10,000 ಮಾಡಿ ಫಲವೇನು ಜಪ 10,000 ಮಾಡಿ ಫಲವೇನು ರಂಗ ಮುಕುಂದ ಮುರಾರೇ ಕೃಷ್ಣ
ಮಾತಾಡ್ಬೋದಾ? ಶ್ರೀರಾಮಾಚಾರ್ ಅದ್ಭುತ, ಅತ್ಯದ್ಭುತ, ಅತಿ ಅತಿ ಅದ್ಭುತ. ವ್ರತದಲ್ಲೇ ಹೀಗಾಡಿದರೆ ವ್ರತ ಮುಗಿದ ಮೇಲೆ ಹೆಂಗಾಡ್ಬೋದು ನೀವು? ಈ ಒಂಥರ ಸೈಲೆಂಟ್ ಮೆಲೋಡಿ ಆರಿಸ್ಕೋತಿರಲ್ಲ, ಅದು ನಿಮ್ಮ ಧ್ವನಿಗೆ ಮತ್ತು ನೀವು ಹಾಡೋ ಶೈಲಿಗೆ ಅದ್ಭುತವಾಗಿ ಮ್ಯಾಚ್ ಆಗ್ತದೆ. ನನಗೆ ಗೊತ್ತಿಲ್ಲ, ಅತಿರಂಜನೀಯ ಹಾಡುಗಳನ್ನು ನಾನು ಕೇಳಿಲ್ಲ ಇನ್ನು, ಅದು ಹೆಂಗೆ ಹಾಡಿದಿರೋ ಗೊತ್ತಿಲ್ಲ. ಅದನ್ನೂ ಒಂದು ನಿಮ್ಮ ಬತ್ತಳಿಕೆ ಒಳಗೆ ಅದನ್ನೂ ಒಂದು ಬಾಣ ಇರ್ಬೋದು. ಬಟ್ ಇದು ಮಾತ್ರ ನಾನು ಕಳೆದ 3 ವಿಭಾಗಗಳಿಂದ ಕೇಳ್ತಾ ಇದ್ದೀನಲ್ಲ. ಫಸ್ಟು ತೊರೆದ ಜೀವಿಸ್ಬೋದು ಹಾಡಿದ್ರಿ, ಆಮೇಲೆ ರಾಯರದೊಂದು ಹಾಡಿದ್ರಲ್ಲ, ರಾಯರ ಪಾಡು. ಹಾಂ, ರಾಯರ ಪಾಡು, ಅದನ್ನೂ ಅದ್ಭುತವಾಗಿ ಹಾಡಿದ್ರಿ. ಇದಂತೂ ಸೂಪರಾಗಿ ಹಾಡಿದ್ರಿ. ನಿಮ್ಮ ಧ್ವನಿ, ನಿಮ್ಮ ರೇಂಜು ಮತ್ತು ನಿಮ್ಮ ಶ್ರುತಿ ಫಸ್ಟು ನಮಗೆ ಮನಸ್ಸಲ್ಲಿ ಕೂಡೋದು, ಅಚ್ಚೊತ್ತೋದು. ಆ ಶ್ರುತಿ ಕರೆಕ್ಟ್ ಶ್ರುತಿಗೆ ಹಾಡ್ತೀರಿ. ಯಾವ ರೇಂಜಿಗೆ ಹೋದರೂ ಆ ಶ್ರುತಿನ ಬಿಡೋದಿಲ್ಲ ನೀವು. ಅದು ತುಂಬ ತುಂಬ ಇಷ್ಟ ಆಗ್ತದೆ. ಮತ್ತು ಎಲ್ಲೂ ಒಂಥರ ಹಾರ್ಷಾಗಿ ಕೇಳಿಸೋದು ಆ ಥರ ಆಗೋದಿಲ್ಲ. ಆರಾಮಾಗಿ ಕೂಲಾಗಿ ಕೂತ್ಕೊಂಡು ಒಂದು ಸತಿ ಯಾರಾದರೂ ಮುಂದೆ ಕೂತವರು ನಿಮ್ಮ ಹಾಡ ಕೇಳೋದ್ರಲ್ಲಿ ತಲ್ಲಿನರಾದರು ಅಂದರೆ ಆ ಹಾಡು ಮುಗಿಯತನ ಅವರು ಹೊರಗೆ ಬರ್ಲಿಕ್ಕಾಗೋದಿಲ್ಲ. ಅಷ್ಟು ಅವ್ರನ್ನ ಎಳ್ಕೊಂಡ್ಬಿಡ್ತೀರಿ. ಅತ್ಯಂತ ಸುಂದರವಾದದ್ದು. ಭಗವಂತ ದೊಡ್ಡ ದೇಣಿಗೆ ಕೊಟ್ಟಿದ್ದಾನೆ, ನಮಗೆ ಅನುಗ್ರಹ ಮಾಡಿದ್ದಾನೆ. ಇಲ್ಲಿ ಪಲ್ಲವಿ ಹಾಡಿ ಮುಂದೆ ಚರಣಕ್ಕೆ ಹೋಗುವಾಗ ಸ್ವಲ್ಪ ಅವರು ನುಡಿಸ್ಲಿ ಅಂತ ಬಿಡ್ತಿರಲ್ಲ, ಅವಾಗ ಏನಾಗ್ತಿತ್ತಂದರೆ, ಹೆತ್ತ ತಾಯಿ ತಂದೆಗಳ ಸ್ವಲ್ಪ ಶ್ರುತಿ ಕೊಡ್ರಿ. ಹೆತ್ತ ತಾಯಿ ತಂದೆಗಳ ಚಿತ್ತವ ನೋಯಿಸಿ ಅಂತ ಬಿಟ್ಬಿಡ್ತೀರಿ. ಅದೇನಾಯ್ತು ಅರ್ಥ? ಹೆತ್ತ ತಾಯಿ ತಂದೆಗಳ ಚಿತ್ತವ ನೋಯಿಸಿ ಅಂತ ಅರ್ಥ ಬರ್ತದಲ್ವ? ಅದನ್ನೇನು ಮಾಡಿ ನೀವು, ಹೆತ್ತ ತಾಯಿ ತಂದೆಗಳ ಚಿತ್ತವ ನೋಯಿಸಿ ಮತ್ತೆ ದಾನ ಮಾಡಿದರೆ ಫಲವೇನು, ಇಷ್ಟು ಮುಗಿಸಿದರೆ ತಾಂದ್ರೆ. ಚಿತ್ತವ ನೋಯಿಸಿ ಅಂತ ಬಿಟ್ಬಿಟ್ರೆ ಅದು ಬಹಳ ಅಪಾರ್ಥ ಆಗ್ತದೆ. ಅದೇನಿಲ್ಲ, ನೀವು ಸಂಗೀತಕ್ಕೆ ಅನ್ವಯವಾಗುವಂತೆ ನೀವು ಅಪಾರ್ಥ ಹಾಡಬೇಕಂತ ನಿಮ್ಮ ಮನಸ್ಸಲ್ಲಿಲ್ಲ, ಸಂಗೀತಕ್ಕೆ ಅನ್ವಯವಾಗುವಂತೆ ಮಾಡಿದ್ರಿ. ಅದನ್ನು ಪೂರ್ಣ ಮಾಡಿಬಿಟ್ರೆ ಭಾಳ ಚಲೋ ಕೇಳಿಸ್ತದೆ. ಆ ಅಪಾರ್ಥ ಆಗೋದ್ರಲ್ಲಿ ಯಾವುದೂ ಅವಕಾಶ ಇರೋದಿಲ್ಲ. ಧನ್ಯವಾದ, ಧನ್ಯವಾದ, ಧನ್ಯವಾದ. ಶ್ರೀರಾಮಾಚಾರ್ಯರು, ನನಗೆ ಮಾತಾಡಲೇಬೇಕು ಅಂತ ಅನ್ನಿಸ್ತು, ಅದಕ್ಕೆ ಕ್ಷಮೆ ಕೇಳಿ ಮಾತಾಡ್ತೀನಿ. ಏನಂತ ಹೇಳಿದ್ರೆ, ನಾನು ನೋಡಿದ್ದು ಈಗ ಶೇಷಗಿರಿಯವರು ಹೇಳಿದರು, ಇಂಥ ಹಾಡುಗಳನ್ನೇ ನೀವು ಹಾಡಿದ್ದು ಕೇಳಿದೆ. ಇನ್ನು ಬೇರೆ ರೀತಿಯದ್ದು ಬೇರೆಯವರು ತುಂಬ ಹಾಡ್ತಾರೆ. ಫಾಸ್ಟ್ ಇರುವಂತಹ ಹಾಡುಗಳು, ಕ್ಲಿಷ್ಟವಾದ ಗೂಢಾರ್ಥ ತುಂಬಿರುವಂತಹ ಗಹನವಾದಂತಹ ಒಂದು ರೀತಿಯ ಸಾಹಿತ್ಯ ಇರುವಂಥದ್ದನ್ನೇ ನೀವು ಹಾಡಿದರೆ ಒಳ್ಳೆಯದು. ಅದೆಲ್ಲ ಹೊರಗೆ ಬರಲಿ, ನಿಮ್ಮ ಧ್ವನಿಯಲ್ಲಿ ಸಾಧ್ಯ ಇದೆ ಅದು. ಯಾಕಂದರೆ ನಿಮಗೆ ಅರ್ಥ ಆಗತ್ತೆ. ಆದ ಕಾರಣ ನೀವೇ ಹಾಡಿದರೆ ಅದು ಇನ್ನೂ ಹೆಚ್ಚು, ನಾವುಗಳು ಹಾಡೋದಕ್ಕಿಂತ ಹೆಚ್ಚು ಪರಿಪೂರ್ಣವಾಗಿ ಹೊರಗೆ ಬರುತ್ತೆ. ನೀವು ಅದರಲ್ಲಿ ಇರೋದು ಒಳ್ಳೆಯದು. ಅಂದರೆ ಅದನ್ನು ಹಾಡಬೇಡಿ ಅನ್ನೋ ಉದ್ದೇಶ ಅಲ್ಲ, ಇದನ್ನು ಜಾಸ್ತಿ ಮಾಡಿ ಎನ್ನುವಂಥ ಒಂದು. ಆಮೇಲೆ ಮೇಲಿನ ರೇಂಜಲ್ಲಿ ನನಗೆ ಇಷ್ಟ ಆಗಿರೋದೇನಂತ ಹೇಳಿದ್ರೆ, ಸಾಮಾನ್ಯವಾಗಿ ಎಲ್ಲಿ ಸ್ವರ ತಲುಪುತ್ತೋ ಇಲ್ವಾ ಅಂತ ಹೇಳಿಬಿಟ್ಟು ನಾವು ವಾಯ್ಸನ್ನು ಖುಲ್ಲಾ ಬಿಡ್ತೀವಿ. ನೀವು ಒಳಗಿನ ವಾಯ್ಸನ್ನೇ ಹೊರಗಿನ ವಾಯ್ಸಾಗಿ ಮಾಡಿಕೊಳ್ತೀರಿ. ಅದು ಕೆಲವರಿಗೆ ಮಾತ್ರ ಒಂದು ಸಿದ್ಧಿಸಿರೋದದು, ಕೆಲವರಿಗೆ ಮಾತ್ರ. ಒಳಗಿನ ಧ್ವನಿಯನ್ನು ಹೊರಗಿನ ಧ್ವನಿಯಾಗಿ ಮಾಡಿಕೊಳ್ಳೋದು ನನ್ನಿಂದ ಸಾಧ್ಯ ಇಲ್ಲ, ಪ್ರಾಮಾಣಿಕವಾಗಿ ಹೇಳ್ತೀನಿ. ಒಪ್ಪಿಕೊಳ್ಬೇಕಾಗತ್ತೆ ಕೆಲವು ವಿಚಾರಗಳು. ಹಾಂ, ಒಳಗಿನ ಧ್ವನಿ ಇದು ಹೊರಗಿನ ಧ್ವನಿ, ಇದು ಒಳಗಿನ ಧ್ವನಿ. ಆದರೆ ಈ ಒಳಗಿನ ಧ್ವನಿಗೆ ಸ್ವಲ್ಪ ಧ್ವನಿ ಕೊಡೋದು. ಇದು ಒಳಗಿನ ಧ್ವನಿಗೆ ನಾನು ಇನ್ನೂ ಸ್ವಲ್ಪ ಹೊರಗೆ ತರಲಿಕ್ಕೆ ಪ್ರಯತ್ನ ಮಾಡಿದೆ. ಇದು ಹೊರಗಿನ ಧ್ವನಿ. ಈ ರೀತಿ ಮಾಡಿದಾಗ ಅದು ಒಂದು ರೀತಿಯ ಮಾಧುರ್ಯ ಕೆಡದೆ ಆ ಹಾಡಿನ ಸಂಪೂರ್ಣ, ಆ ಹಾಡಿನ ಒಳಗೆ ತೇಲಿ ಹೋದವನಿಗೆ ಇನ್ನೂ ತೇಲಿಸಿಕೊಂಡು ಹೋಗ್ತದೆ, ಆ ಹಾಡಿನಲ್ಲಿ ಮುಳುಗಿದವನಿಗೆ ಮುಳುಗಿಸ್ತದೆ ಅದು.
ಸಾಮಾನ್ಯವಾಗಿ ಎಲ್ಲ ಸಾಹಿತ್ಯಗಳನ್ನು ಯಾವುದೇ ಒಂದು ಸಮಸ್ಯೆ ಎಂಬ ಸಾಗರದಲ್ಲಿ, ಸಮಸ್ಯೆ ಅನ್ನುವ ಸಾಗರದಲ್ಲಿ ಮುಳುಗಿದ್ರೆ ಮೇಲೆ ಬರಬೇಕು ಅಂತ ಪ್ರಯತ್ನಿಸ್ತೀವಿ. ದಾಸ ಸಾಹಿತ್ಯದಲ್ಲಿ ಸಾಗರದಲ್ಲಿ ಮುಳುಗಿದ್ರೆ ನಾನು ಮೇಲೆ ಬರೋದಿಲ್ಲ, ಒಳಗೆ ಹೋಗ್ತೀನಿ ಅನ್ನೋ ಆಸೆ ಹುಟ್ಟುತ್ತೆ. ಅಂತಹ ಗಾಯನ ನಿಮ್ಮದು. ಇವತ್ತು ನಾನು ಕಳೆದ ಮೊದಲ ಒಂದು ಸುತ್ತಿನಲ್ಲಿ ನೀವು ತೊರೆದು ಜೀವಿಸಬಹುದೇ ಹಾಡಿದ್ರಿ ಅಲ್ವಾ? ಆವಾಗ ನೀವು 2 ಚರಣ ಹಾಡಿದ್ದಕ್ಕೆ ಹೇಳಿದೆ, ಇದು ಪರಿಪೂರ್ಣ ಆಗಲಿಲ್ಲ, ನಮಗೆ ಸಮಾಧಾನ ಆಗಲಿಲ್ಲ, ಅರ್ಧ ಊಟದಲ್ಲಿ ಎಬ್ಬಿಸಿ ಬಿಟ್ರಿ ಅಂತ. ಇವತ್ತು ಸಾಧ್ಯ ಇದ್ದರೆ ಇವತ್ತು ಹಾಡ್ಬೋದು, ಇಲ್ಲ ಮಂಗಳ